ಹಲೋ ನಮಸ್ಕಾರ. ನ್ಯೂಸ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ನಾನು ಶರಣಪ್ಪ, ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ತುಂಗಭದ್ರಾ ಜಲಾಶಯ ರೈತರ ಜೀವನಾಡಿ 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಬೃಹತ್ತಾದ ನೀರಾವರಿ ಹೊಂದಿರುವಂಥ ಪ್ರದೇಶ ಹೊಂದಿರುವಂಥ ಜಲಾಶಯ. ಈ ಜಲಾಶಯದಲ್ಲಿ ಈಗ ಒಂದಿಷ್ಟು ಆತಂಕ ಉಂಟಾಗಿದೆ. ಏನು ಕ್ರಸ್ಟ್ ಗೇಟು 19 ಇದೇ ಮೊದಲ ಬಾರಿಗೆ ಒಡೆದಿರುವಂಥ ಕಾರಣಕ್ಕಾಗಿ ಈಗ ನೀರಿನ ಅಪಾರ ನೀರನ್ನು ಹರಿದು ಹೋಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕಾಣಬೇಕಾಗಿದ್ದು ಅಂತ ಹೇಳಿದರೆ, ತುಂಗಭದ್ರಾ ಜಲಾಶಯ 3 ರಾಜ್ಯಗಳ ಮಧ್ಯೆ ನೀರಿನ ಹಂಚಿಕೆಯನ್ನು ಹೊಂದಿರುವಂಥದ್ದು. ಇದು ಹಿಂದೆ ನಿರ್ಮಾಣವಾದಾಗ ಮದ್ರಾಸ್ ಸರ್ಕಾರ ಮತ್ತು ನಿಜಾಮ್ ಸರ್ಕಾರದ ಮಧ್ಯೆ ಒಡಂಬಡಿಕೆ ಆಗಿರೋದಿತ್ತು. ಆದರೆ ನಂತರದಲ್ಲಿ ಈಗ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಮಧ್ಯೆ ಈಗ ನೀರಾವರಿಯನ್ನು ಹೊಂದಿರುವಂಥ ಪ್ರದೇಶ. ಆದರೆ ಈ ಪ್ರದೇಶದಲ್ಲಿ ಈಗ ನೀರು ಹಂಚಿಕೆ ಆಗ್ತಾ ಇರೋದು, ಈ ಹಿಂದೆ ಬಚಾವತಿ ತೀರ್ಪಿನ ಪ್ರಕಾರ ಇದು 65% ಕರ್ನಾಟಕ ನೀರು ಬಳಸಿ ಮಾಡಿದರೆ, ಇನ್ನು ಉಳಿದ 35%ಅನ್ನು ಆಂಧ್ರ ಮತ್ತು ತೆಲಂಗಾಣ ರೈತರು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಈಗ ಅದು ಜೊತೆಗೆ ಇದು ಜಲಾಶಯದ ನೀರಿನ ಲಭ್ಯತೆಯ ಆಧಾರದ ಮೇಲೆ ಈ ಪ್ರಮಾಣದಲ್ಲಿ ನೀರನ್ನು ಹಂಚಿಕೆ ಆಗ್ತಾಯಿದೆ. ಆದರೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ಹೆಚ್ಚುವರಿ ನೀರು ಹರಿದು ಹೋದಾಗ ಆ ನೀರಿನ ಹಂಚಿಕೆಯನ್ನು ಯಾವುದೇ ಹಂಚಿಕೆ ಆಗೋದಿಲ್ಲ. ಅದು ಕರ್ನಾಟಕವಾದರೂ ಬಳಸ್ಕೋಬೋದು ಅಥವಾ ಆಂಧ್ರ ಮತ್ತು ತೆಲಂಗಾಣ ಯಾರು ಬಳಸ್ಬೋದು. ಆದರೆ ಆ ನೀರಿನ ಲೆಕ್ಕ ಇಲ್ಲದೆ ಅಂತ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದು ಕಾಣ್ತಾ ಇದ್ವಿ. ತುಂಗಭದ್ರಾ ಜಲಾಶಯದಿಂದ ಈ ಬಾರಿ ಜುಲೈ ತಿಂಗಳಲ್ಲಿ ಅಥವಾ ಈಗಾಗಲೇ 253 TMC ನೀರು ಬಂದಿತ್ತು. ಆಗಾಗಲೇ 100 TMCಯಷ್ಟು ನೀರು ತುಂಗಭದ್ರಾ ನದಿಯಿಂದ ಅದು ಹರಿದು ಹೋಗಿ ಆಂಧ್ರ ಪ್ರದೇಶವನ್ನು ಸೇರಿಕೊಂಡಿದೆ. ಈ ನೀರಿಗೆ ಲೆಕ್ಕವಿಲ್ಲ. ಆದರೆ ಈಗ ಇನ್ನೊಂದಿಷ್ಟು ಅಕಾಲಿಕವಾಗಿರುವಂಥ ಗೇಟ್ ಹೊಡೆದು ಒಂದು ನೀರನ್ನು ವ್ಯರ್ಥವಾಗಿ ಸುಮಾರು 60 TMCಯಷ್ಟು ನೀರು ಹರಿದು ಹೋಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಈ 30 TMCಯಷ್ಟು ನೀರು ಜಲಾಶಯದಿಂದ ಹರಿದು ಹೋಗಿದೆ. ಈ ನೀರು ಸಹ ಈಗ ನದಿಯಿಂದ ಆಂಧ್ರ ಪ್ರದೇಶವನ್ನು ಸೇರ್ತಾ ಇದೆ. ಆದರೆ ಇದು ಸಹ ಆಂಧ್ರಕ್ಕೆ ನಾವು ಕೇಳಿರಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ನೀರು ಕೇಳದೆ ಬಿಟ್ಟಿರೋದ್ರಿಂದ ಮತ್ತು ನದಿಯಿಂದ ಬಿಟ್ಟಿರೋದಕ್ಕೆ ಇದನ್ನು ಲೆಕ್ಕ ಇಟ್ಕೊಳ್ತಾರೋ ಇಲ್ಲೋ ಅನ್ನೋದು ಇಲ್ಲಿಯ ಜನರಲ್ಲಿ ಚರ್ಚೆ ಆಗಿದೆ ಮತ್ತು ಆತಂಕ ಉಂಟಾಗಿದೆ. ಈ ಕುರಿತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿ ಅಧ್ಯಕ್ಷರಾಗುವಂಥ ಶಿವರಾಜ್ ತಂಗಡಿಗರು ಹೇಳಿದ್ರು, ಈ ಸದ್ಯಕ್ಕೆ ಇರುವಂಥದ್ದು ಈ 3 ರಾಜ್ಯಗಳು ಈಗ ಗೇಟನ್ನು ಬಂದ್ ಮಾಡಿ ಅದನ್ನು ನೀರು ಉಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಹೆಚ್ಚುವರಿ ನೀರೇನು ಹರಿದು ಹೋಗ್ತಾ ಇದೆ ಆ ನೀರಿನ ಬಗ್ಗೆ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ 2-3 ರಾಜ್ಯಗಳ CMಗಳು ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಚರ್ಚೆಯಾಗಿ ಆ ನೀರಿನ ಹಂಚಿಕೆ ಹೇಗೆ ಆಗ್ಬೋದು ಅನ್ನೋದು ಇರುತ್ತೆ. ಯಾಕೆ ಸಾಮಾನ್ಯವಾಗಿ ಅವರು ಕೇಳೋದು ಅಂತ ಹೇಳಿದರೆ, ಈ ದಿನಗಳಲ್ಲಿ ಹರಿದು ಹೋಗುವಂಥ ನೀರಿಗೆ ನಾವು ವ್ಯರ್ಥವಾದ ನೀರಿಗೆ ಯಾವುದೇ ಲೆಕ್ಕ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದು ಸಹ ಒಂದಿಷ್ಟು ವಿವಾದವಾಗುವಂಥ ಎಲ್ಲ ಲಕ್ಷಣಗಳಿದೆ. ಈ ಕುರಿತು ಈಗಾಗಲೇ ಯಾಕಂದರೆ ಇದು ಅಕಾಲಿಕವಾಗಿರುವಂಥ ನೀರು ಮತ್ತು ಈ ನೀರಿನಿಂದ ಮುಂದಿನ ದಿನಗಳಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ತೀರಾ ಕುಸಿತಾ ಇದೆ. ಆ ಲೆಕ್ಕವನ್ನು ತೆಗೆದುಕೊಂಡು 3 ರಾಜ್ಯಗಳ ಮಧ್ಯೆ ಹಂಚಿಕೆ ಆಗಬೇಕು. ಆದರೆ ಭರ್ತಿಯಾದ ನೀರಿನ ಹಂಚಿಕೆಯನ್ನು ಇಟ್ಟುಕೊಂಡು ಲೆಕ್ಕ ಮಾಡಿದರೆ ಕರ್ನಾಟಕಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ನಾವು ಹಂಚಿಕೆ ಮಾಡೋದು ಮತ್ತೊಂದು ಅಕ್ಟೋಬರ್ ಅಂತ್ಯಕ್ಕೆ ನಾವು ಹಂಚಿಕೆ ಮಾಡ್ತೀವಿ, ಅವಾಗ ನೋಡೋಣ. ಬಟ್ ಈಗ ಅವರಿಗೆ ಹೆಚ್ಚುವರಿಯಾಗಿ ನೀರು ಹೋಗ್ತಾ ಇದೆ, ಅವರೇ ನೀರು ಬಿಡೋಂತ ಏನೋ ಹೇಳಿದ್ದಿಲ್ಲ. ಈಗ ನಾವು ಅದ್ರ ಬಗ್ಗೆ ಬೋರ್ಡ್ನೊಳಗೆ ನಮ್ಮ ಕರ್ನಾಟಕದಿಂದ ಕುಲಕರ್ಣಿ ಇದ್ದಾರೆ, ಅವ್ರಿಗೂ ಮುಖ್ಯಮಂತ್ರಿಗಳ ಸಲಹೆ ಮುಖಾಂತರ ಅದು ಕೊಡಿಸೋಂಥ ಕೆಲಸ ಮಾಡೋಣ. ನಾನು ಹೇಳ್ತಾ ಇರೋದು ಇಂಥವೆಲ್ಲ ಕೇಳ್ತಿರಲ್ಲ ಕ್ವಶನು, ಇಂಥವೆಲ್ಲ ಕೆಲಸವನ್ನು ರಾಜ್ಯದ ಹಿತ ಕಾಪಾಡಬೇಕನ್ನೋ ಆಸಕ್ತಿ ಇತ್ತು ಅಂತಂದರೆ, ರಾಜ್ಯದ ಬಗ್ಗೆ ವಿಶೇಷ ಕಾಳಜಿ ಇತ್ತಂದರೆ ಹೋಗಿ ಕೇಂದ್ರ ಸರ್ಕಾರದಾಗ ಮಾತಾಡಲಿ, ಸಲಹೆ ಕೊಡಲಿ. ಇಲ್ಲಿ ಬರ್ತಾರಲ್ಲ, ಇಲ್ಲಿ ಬಂದು ನೋಡಲಿ. ನಾನು ನೋಡೋಕ್ಕೆ ಯಾರಿಗೂ ಬೇಡನಾಗಲ್ಲ, ನಮಗೆ ಬಂದು ಸಲಹೆ ಕೊಡಲಿ. ಆದರೆ ಅದನ್ನೇ ರಾಜಕೀಯವಾಗಿ ಬಳಸೋಣ ಅಂತ ಕೆಲಸನ ಮಾಡಿದ್ರೆ ನಾವು ಮಾತಾಡೋಕ್ಕೆ ಸಾಧ್ಯತೆ ಐತೆ. ರಾಜಕಾರಣ ನಮ್ಗೆ ಮಾಡೋಕ್ಕಾಗಲ್ಲ, ರಾಜಕಾರಣ ನಾವು ಮಾತಾಡೋಕ್ಕಾಗಲ್ಲ ಸರ್. ಇಲ್ಲಿ ಯಾರು ಆಡಳಿತರ ಬಂದು ಕೇಸಿ ಏನಾರ ಅದನ್ನು ಗೇಟ್ ತೆಗೆಯಂಥ ಕೆಲಸ ಮಾಡಿದ್ರಾ ಸರ್? ಇದು ಪ್ರಕೃತಿ ವಿಕೋಪ ಸರ್. ಈ ಕುರಿತು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ತುಂಗಭದ್ರಾ ಮಂಡಳಿಯವರು ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಭಾಳ ಮುಖ್ಯವಾಗಿದೆ. ಅದು 1-2 ತಿಂಗಳಲ್ಲಿ ಈ ನಿರ್ಧಾರ ಬರ್ತಾಯಿದೆ. ಯಾಕಂತ ಹೇಳಿದರೆ ತುಂಗಭದ್ರಾ ಜಲಾಶಯದಲ್ಲಿರುವಂಥ ನೀರು ಸಾಮಾನ್ಯವಾಗಿ ಒಂದು ಬೆಳೆಗೆ ಆಗುವ ಸಾಧ್ಯತೆಯೇ ಇದೆ, ಅದು ಕಡಿಮೆ ಆಗುವ ಸಾಧ್ಯತೆಯೂ ಇದೆ. ಇಂಥ ಸಂದರ್ಭದಲ್ಲಿ ಮುಂದಿನ ಬೆಳೆಗೆ ಇರೋದು ಮತ್ತು ಆ ನೀರಿನ ಹಂಚಿಕೆಯನ್ನು ಈಗಲೇ ಅವರು ನೀರನ್ನು ಡ್ರಾ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀರು ಕೊರತೆಯಾಗುವ ಎಲ್ಲ ಲಕ್ಷಣಗಳಿದೆ ಮತ್ತು ಕುಡಿಯುವ ನೀರಿಗೆ ಸಹ ಸಮಸ್ಯೆ ಆಗ್ತಾಯಿದೆ. ಈ ಕುರಿತು ರಾಜ್ಯ ಸರ್ಕಾರ ಈಗಲೇ ಚಿಂತನೆ ಮಾಡಿ ಈ ಕುರಿತು ಮಾತುಕತೆಯನ್ನು ನಡೆಸಬೇಕಾಗಿದ್ದು ಮುಖ್ಯವಾಗಿದೆ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.